ಹಾಸ್ಟೆಲ್ನ ಶೌಚಾಲಯದಲ್ಲೇ ಮಗು ಜನನ ಆಗಿದೆ. ಹಾಸ್ಟೆಲ್ನಲ್ಲೇ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ವಿದ್ಯಾರ್ಥಿನಿ. ಯಾದಗಿರಿ ಜಿಲ್ಲೆ ಶಹಾಪುರದ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿನಿ ಗರ್ಭಿಣಿ ಅನ್ನೋದನ್ನೇ ಮುಚ್ಚಿಡ್ತ ಹಾಸ್ಟೆಲ್ನ ಆಡಳಿತ ಮಂಡಳಿ. ಹೆರಿಗೆ ಆಗುವವರೆಗೂ ವಾರ್ಡನ್ ಮತ್ತೆ ಸಿಬ್ಬಂದಿಗೆ ಏನೂ ಗೊತ್ತಿರಲಿಲ್ವಾ? ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಘಟನೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ವಸತಿ ನಿಲಯದ ಮೇಲ್ವಿಚಾರಕರು ಏನ್ ಮಾಡ್ತಾ ಇದ್ರು? ಹಾಗಿದ್ರೆ ಇನ್ನೂ ಕೂಡ ವಿದ್ಯಾರ್ಥಿನಿ, ಇನ್ನು ಅಂಡರ್ 18 ಇಯರ್ಸ್, ಹೇಗ್ ಸಾಧ್ಯ ಇದೆಲ್ಲ? ಹೆರಿಗೆ ಆಗುವವರೆಗೂ ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ವಿದ್ಯಾರ್ಥಿನಿ ಹೆರಿಗೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ ಮಕ್ಕಳ ಹಕ್ಕುಗಳ ಆಯೋಗ. ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಇಂಥ ಘಟನೆಗಳು ನಡೀತಾ ಇರುವುದರಿಂದ ಬೇಸರ ಆಗಿದೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಸಲ್ಲಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಮಗುವಿಗೆ ದೈಹಿಕ ಬದಲಾವಣೆ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿತ್ತು. ತಿಂಗಳಲ್ಲಿ ಒಂದು ಬಾರಿಯಾದರೂ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಘಟನೆಯಲ್ಲಿ ಎಡವಿದ್ದಾರೆ. ನಿರ್ಲಕ್ಷ್ಯವನ್ನ ತೋರಿದ್ದಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲ್ಲಿಸಬೇಕೆಂದು ಸೂಚನೆ ಕೊಟ್ಟಿದ್ದೇನೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಹೆರಿಗೆಯಾಗಿದೆ. ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ 2000 ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಬೇಕು, ಅದು ಕಾರ್ಯಪ್ರವೃತ್ತರಾಗಬೇಕು, ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲಾ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ. ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು. ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಸಂಜೆ ಒಳಗೆ ಆಯೋಗ ಸಲ್ಲಿಸಬೇಕೆಂದು ಸೂಚನೆ ಕೊಟ್ಟಿದ್ದೇನೆ. ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ, ಆ ಮಗುವಿಗೆ ಮತ್ತೆ ಎಲ್ಲಾ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತೋಲೆ ಪ್ರಕಾರ ತಿಂಗಳಿಗೊಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು, ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿತ್ತು. ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ವಸತಿ ವಿದ್ಯಾರ್ಥಿನಿ ಗರ್ಭಿಣಿ ಅನ್ನೋದು ಹಾಸ್ಟೆಲ್ ಆಡಳಿತ ಮಂಡಳಿಯವರಿಗೆ ಗೊತ್ತಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಹೆರಿಗೆ ಆಗುವವರೆಗೂ ಕೂಡ ಒಂದು ಯಾವುದೇ ರೀತಿಯಾದಂತಹ ಚೆಕಪ್ಗಳಾಗಿಲ್ಲ, ಹೊಟ್ಟೆ ನೋವು ಬಂದಿಲ್ವಾ ವಿದ್ಯಾರ್ಥಿನಿಗೆ, ಅಥವಾ ಪ್ರತಿ ತಿಂಗಳು ಈ ಹಾಸ್ಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪರೀಕ್ಷೆಗಳಾಗತ್ತೆ, ಅವರ ಹೆಲ್ತ್ ಚೆಕಪ್ ಆಗತ್ತೆ, ಇದ್ಯಾವುದೂ ಆಗ್ಲಿಲ್ವಾ? ಮತ್ತೆ 9 ತಿಂಗಳು ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋದು ವಿದ್ಯಾರ್ಥಿನಿಗೆ ಗೊತ್ತಿರ್ಲಿಲ್ವಾ? ವಿದ್ಯಾರ್ಥಿನಿಗೆ ಗೊತ್ತಿದ್ರು ಆಕೆ ಮುಚ್ಚಿಟ್ಲ? ಮತ್ತೆ ಪೋಷಕರು ಏನ್ ಹೇಳ್ತಾ ಇದ್ದಾರೆ? ಪೋಷಕರಿಗೆ ಭೇಟಿ ಆಗೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ಲಿಲ್ವಾ ಮಗಳನ್ನ ಭೇಟಿ ಆಗೋದಕ್ಕೆ?
ಹೇಗೆ ಸಾಧ್ಯ ಆಯಿತು? ಯಾಕಂತಂದರೆ ಶಾಲೆ ಆರಂಭ ಆಗಿ 3 ತಿಂಗಳಾಗಿದೆ. ಅದಕ್ಕಿಂತ ಮುಂಚೆಯೇ ಈ ರೀತಿಯಾದಂತಹ ಕೆಲಸಗಳಾಯ್ತಾ? ಹೇಗೆ ಸಾಧ್ಯ ಆಯಿತು ಅನ್ನೋದು ಒಂದಷ್ಟು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಮತ್ತು ವಸತಿ ನಿಲಯದ ಮೇಲ್ವಿಚಾರಕಿ ಅಥವಾ ವಿಚಾರಕ ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ. ಹೇಗೆ ಸಾಧ್ಯವಾಯಿತು ಇಲ್ಲಿಯವರೆಗೂ ಮುಚ್ಚಿಟ್ಕೊಂಡು ಬರೋದಕ್ಕೆ? ಅದು ವಿದ್ಯಾರ್ಥಿನಿ ಈ ಶೌಚಾಲಯದಲ್ಲಿ ಹೆರಿಗೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಗ್ಯದಲ್ಲಿ ಸಹಜವಾಗಿಯೇ ಏರುಪೇರಾಗುತ್ತೆ, ಸುಸ್ತಾಗೋದು ಅಥವಾ ಮಾನಸಿಕವಾಗಿ ಹಿಂಸೆ ಆಗೋದೆಲ್ಲ ಆಗ್ತಾ ಇರುತ್ತೆ. ಇದ್ಯಾವುದು ಆಗ್ಲಿಲ್ವಾ ವಿದ್ಯಾರ್ಥಿನಿಗೆ ಅನ್ನೋದು ಪ್ರಶ್ನೆ.